ಓಕೆ, ಜೈಗೆ ಪಾಲಿಟಿಕ್ಸ್ ಅಂದ್ರೆ ಇಂಟ್ರೆಸ್ಟ್ ಇದೆ ಅಂಡ್ ತಂದೆ ಆಸೆ ಕೂಡ ನೆರವೇರಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಶಿವಾಂಗ್ ಪಾಲಿಟಿಕ್ಸ್ ಅಂದ್ರೆ ಇಂಟ್ರೆಸ್ಟ್ ಇದೆ, ಮುಂದೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಶಿವಾಂಗ್ ರಾಜಕೀಯಕ್ಕೆ ಬರ್ತಾರಾ? ಇದು ಇವಾಗಲೇ ಹೇಳೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ನಾನು ಯಾವಾಗಲೂ ಏನು ನಂಬ್ತೀನಿ ಅಂದರೆ ಪಾಲಿಟಿಕ್ಸ್ ರಿಯಲ್ ಗೇಮ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ನಂಬ್ತಾ ಇರ್ತೀನಿ. ಯಾಕೆಂದರೆ ಸುಮಾರು ಆಸ್ಪೆಕ್ಟ್ಸ್ ಇರುತ್ತೆ ಇವಾಗ. ಆ್ಯಂಡ್ ಪಾಲಿಟಿಕ್ಸ್ ಅನ್ನೋದು ತುಂಬ ಏನಂತಾರೆ, ತುಂಬ ದೊಡ್ಡ ಪ್ರಪಂಚ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ, ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆ್ಯಂಡ್ ಜನಗಳ ಜೊತೆ ಒಡನಾಟ ಆಗಿರ್ಬೋದು. ಅದಕ್ಕೆ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ. ಇವಾಗ ನನಗೆ ಅದರದ್ದು ಯಾವುದೇ ಕ್ವಾಲಿಟೀಸ್ ಇಲ್ಲ, ಬಟ್ ಹೋಪ್ಫುಲಿ ಮುಂದೆ ಯಾವಾಗಾದರೂ ನನಗೆ ಇದೆಲ್ಲ ಓಕೆ, ನಾನು ನಿಂತ್ಕೋಬೋದು, ಜನಗಳಿಗೆ ನನ್ನಿಂದ ಏನಾದರೂ ಮಾಡ್ಬೋದು, ಸೊಸೈಟಿಗೆ ನನ್ನಿಂದ ಏನಾದರೂ ಇಂಪ್ರೂವ್ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಒಳ್ಳೇದು ಮಾಡ್ಬೋದು ಅಂತ ನನಗೆ ಅನಿಸಿದ್ರೆ ಖಂಡಿತ ಅವಾಗ ನೋಡ್ತೀನಿ. ಇವಾಗಂತೂ ಸದ್ಯಕ್ಕೆ ಆ ಥರದ್ದು ಯಾವುದೇ ಇಲ್ಲ. ನನ್ನ ಫೀಲ್ಡಲ್ಲಿ ನಾನು ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ತುಂಬಾ ಜನ ಯಂಗ್ಸ್ಟರ್ಸ್ಗೆ ಮನೆ ಹಾಕ್ತಾ ಇದ್ದಾರೆ, ತುಂಬಾ ಯಂಗ್ ಪೀಪಲ್ ಬರ್ತಾ ಇದ್ದಾರೆ ಪಾಲಿಟಿಕ್ಸ್ಗೆ ಅಂಡ್ ಗೆಲ್ತಾ ಇದ್ದಾರೆ ಕೂಡ. ಸೊ ಆ ಥರದ್ದು ಮೈಂಡ್ ಸೆಟ್ ಇಟ್ಕೊಂಡು ಬಂದ್ರೆ ಖಂಡಿತ ಒಂದು ಯಂಗ್ಸ್ಟರ್ಸ್ಗೆ ಒಳ್ಳೆ ಅವಕಾಶ, ಜೊತೆಗೆ ಹೊಸ ಹೊಸ ಮುಖಗಳನ್ನ ನೋಡೋ ಚಾನ್ಸ್ ಕೂಡ ಸಿಗುತ್ತೆ ಜನಕ್ಕೆ, ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಈ ಕ್ವೆಶನ್ ಕೇಳಿದೆ ನಾನು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಒಟ್ಟಿನಲ್ಲಿ? ಅಫ್ಕೋರ್ಸ್ ಇದೆ. ಯಾಕೆಂದರೆ ಯಾರಿಗಿರೋದಿಲ್ಲ ಅಂದರೆ ಈಗ ಒಂದು ಸೊಸೈಟಿಗೆ ಏನೋ ಒಂದು ಮಾಡಬೇಕು, ಒಂದು ಸೊಸೈಟಿಯಲ್ಲಿ ನಾವು ಒಂದು ಹೆಸರು ಮಾಡಬೇಕು, ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂದರೆ ಈಗ ನಾನು ಒಂದು ರೋಡಲ್ಲಿ ಹೋಗ್ತಾ ಇದ್ದರೆ ಲೈಕ್ ಸುಮಾರು ಸಮಸ್ಯೆಗಳು ಕಾಣುತ್ತೆ ನಮಗೆ. ಗುಂಡಿ ಆಗಿರ್ಬೋದು, ರೋಡಲ್ಲಿ ಆಗಿರೋ ಗುಂಡಿ ಆಗಿರ್ಬೋದು, ಅಥವಾ ಎಷ್ಟೋ ಜನಗಳಿಗೆ ಮನೆ ಇರೋದಿಲ್ಲ ಆ್ಯಂಡ್ ಎಷ್ಟೋ ಜನ ಫುಡ್ಗೋಸ್ಕರ ಇದನ್ನು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ಅನಿಸುತ್ತೆ. ಅಂದರೆ ಲೈಕ್ ಇವಾಗ ಒಂದು ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ, ಆದ್ರೂ ಸ್ಟಿಲ್ ಇಷ್ಟೊಂದು ನಡೀತಾ ಇದೆ. ಇದನ್ನು ಏನು ಮಾಡ್ಬೋದು, ಇದನ್ನು ಹೇಗೆ ಚೇಂಜ್ ಮಾಡ್ಬೋದು? ಆ್ಯಂಡ್ ಅಫ್ಕೋರ್ಸ್ ದೇಶ ಮುಂದೆ ಹೋಗಬೇಕು, ಇಂಪ್ರೂವ್ ಆಗಬೇಕು ಅಂದರೆ ಯಂಗ್ಸ್ಟರ್ಸೇ ಬೇಕು. ಯಂಗ್ಸ್ಟರ್ಸ್ ಇಲ್ದೆಲ್ಲ ಇದನ್ನು ಮಾಡೋಕ್ಕೆ, ಯಾಕೆಂದರೆ ಹೊಸ ಹೊಸ ಐಡಿಯಾ ಬೇಕು. ಹೊಸ ಜನ್ರೇಷನ್, ಹೊಸ ಪೀಳಿಗೆ ಏನಿದೆಯೋ ಅದನ್ನು ಹೊಸ ಐಡಿಯಾ ತರಬೇಕು. ಯಾಕೆಂದರೆ ಇವಾಗ ಮೊಬೈಲ್ ಇರೋದ್ರಿಂದ ಬೇರೆ ಬೇರೆ ದೇಶದಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲ ನಮಗೆ ಗೊತ್ತಾಗ್ತಾ ಇರುತ್ತೆ. ಅರೆ ಆ ದೇಶ ಮಾತ್ರ ಹಂಗಿದೆ, ನಮ್ಮ ದೇಶ ಏನಕ್ಕೆ ಇನ್ನೂ ಲೈಕ್ ಯಾಕೆ ನಂಬರ್ 1ಗೆ ಹೋಗ್ತಾ ಇಲ್ಲ, ಯಾಕೆ ಲೀಡಿಂಗಿಗೆ ಬರ್ತಾ ಇಲ್ಲ, ಯಾಕೆ ವೆಸ್ಟರ್ನ್ ಕಂಟ್ರೀಸ್ ಆ ಥರ ಹೋಗ್ತಾ ಇದೆ, ಯಾಕೆ ಅಲ್ಲಿ ಡೆವಲಪ್ಮೆಂಟ್ಗಳು ಆ ಥರ ಆಗ್ತಾಯಿದೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರು ನೋಡ್ತಾರೆ. ಆದರೆ ಎಲ್ಲರೂ ಆಸೆ ಪಡ್ತಾರೆ ಅಷ್ಟೇ, ನಾನು ಅಲ್ಲಿ ಹೋಗಬೇಕು, ನಾನು ಅಲ್ಲಿ ಟ್ರಿಪ್ ಹೋಗಬೇಕು, ನಾನು ಇದು ಹೋಗಬೇಕು ಅಂತ. ಬಟ್ ನಮ್ಮ ದೇಶನೂ ಆ ಥರ ಮಾಡಬೇಕು, ನಮ್ಮ ದೇಶನೂ ಆ ಥರ ಆಗಬೇಕು ಅಂತ ಥಿಂಕ್ ಮಾಡೋದು ಕಮ್ಮಿ ಇದೆ. ಐ ಥಿಂಕ್ ಇವಾಗ ನೋಡಿದ್ರೆ ಲೈಕ್ ಅದು ಜಾಸ್ತಿ ಆಗ್ತಾ ಇದೆ ಅವೇರ್ನೆಸ್ ಅಂತ ಹೇಳ್ಬೋದು. ಯಾಕೆಂದರೆ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವೊಂದು ಟ್ಯಾಕ್ಸ್ ಕಟ್ತಾ ಇರ್ತೀವಿ ಆ್ಯಂಡ್ ನಾವು ಓಟ್ ಹಾಕ್ತಾ ಇರ್ತೀವಿ, ನಮಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನನ್ನ ಅಧಿಕಾರ ಇರುತ್ತೆ. ನಾವು ಕೇಳಬೇಕು ಪ್ರಶ್ನೆನ, ಯಾಕೆ ಹಿಂಗೆ ಆಗ್ತಿದೆ, ಯಾಕೆ ಇದನ್ನು ಮಾಡ್ತಾ ಇದ್ದೀರಾ, ಯಾಕೆ ಹೀಗೆ ಆಗ್ತಾ ಇಲ್ಲ, ಯಾಕೆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದನ್ನು ಕೇಳೋಂಥ ಒಂದು ಮನೋಭಾವ ಇತ್ತೀಚೆಗೆ ಬರ್ತಾ ಇದೆ. ಬಟ್ ಅದು ಬರ್ತಿರೋದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಾ ಇದೆ. ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಕೂತ್ಕೊಂಡು ಮೆಸೇಜ್ ಆಗಿರೋ, ಕಮೆಂಟ್ ಆಗಲಿ ಮಾಡ್ಬೋದು. ಬಟ್ ಆಚೆ ಕಡೆ ಬಂದೂ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟು ಯುವ ಪೀಳಿಗೆಗೆ ಬರಬೇಕು. ಆ್ಯಂಡ್ ನೀವು ಕೇಳ್ದಂಗೆ ಲೈಕ್ ಯಂಗ್ಸ್ಟರ್ಸ್ಗಳಿಗೆ ಇಂಟ್ರೆಸ್ಟ್ ಇರಬೇಕು. ಬಟ್ ನನ್ನನ್ನು ಕನ್ಸಿಡರ್ ಮಾಡಿದ್ರೆ ಇವಾಗ ನಾನು ಫೋಕಸ್ ಫುಲ್ಲು ಈ ಇಂಡಸ್ಟ್ರಿ ಮೇಲಿದೆ, ಆ್ಯಕ್ಟಿಂಗ್ ಇಂಡಸ್ಟ್ರಿ ಮೇಲೆ. ನಾನು ಎರಡೆರಡು ಇದನ್ನು ಏನಂತಾರೆ ಡೈವರ್ಷನ್ ತೊಗೊಳೋದಕ್ಕೆ ಅಟ್ ಪ್ರೆಸೆಂಟ್ ಟೈಮಲ್ಲಿ ನನಗೆ ಇಷ್ಟ ಇಲ್ಲ. ಸೊ ಹೋಪ್ಫುಲಿ ಈ ಫೀಲ್ಡಲ್ಲಿ ನಾನೇನೋ ಒಂದು ಅಚೀವ್ ಮಾಡಿದ ಮೇಲೆ ಬಹುಶಃ ಆ ಒಂದು ಥಾಟ್ ಬರ್ಬೋದು. ಬಟ್ ನನಗೆ ಖಂಡಿತ ಆಸೆ ಇದೆ, ಅಂದರೆ ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡಬೇಕು. ಅಫ್ಕೋರ್ಸ್ ನಾನು ಮೂವೀಸಿಂದ ಅಥವಾ ಸೀರಿಯಲಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಸೊಸೈಟಿಗೆ ಏನು ಹೇಳ್ಬೋದು ಅದನ್ನು ಹೇಳ್ತಾ ಇರ್ತೀನಿ. ಬಟ್ ಅದನ್ನು ಮೀರಿ ಇದು ರಿಯಲ್ ಲೈಫಲ್ಲಿ ಏನು ಮಾಡ್ಬೋದು ಅನ್ನೋ ಆಲೋಚನೆಗಳು ನನ್ನ ತಲೆಯಲ್ಲಿದೆ. ಖಂಡಿತ ಅವಕಾಶ ಸಿಗಲಿ, ನೀವು ಮುಂದೆ ನಿಮ್ಮ ಒಂದು ಪೊಲಿಟಿಕಲ್ ಜರ್ನಿ ಇದೆ, ಶುರು ಆಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಸೀರಿಯಲಲ್ಲಿ ತಾನು ಇರೋದ್ರಿಂದ ಸೊ ನನಗೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇವಾಗ ಹೊಳಿತು. ನೀವು ಯಾರ್ಯಾರಿಗೆ ಯಾವ್ಯಾವ ಪೊಸಿಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಸುನೀಲ್ ಪುರಾಣಿಕ್ ಸರ್ಗೆ ಯಾವ ಮಿನಿಸ್ಟ್ರ್ ಆದರೆ ಚೆನ್ನಾಗಿರುತ್ತೆ, ಎಜುಕೇಷನ್ ಮಿನಿಸ್ಟ್ರು, ಫೈನಾನ್ಸ್ ಅಥವಾ ಆ ಥರ ಯಾವ ಪೊಸಿಷನ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ? ಹೀರೋಯಿನ್ಗೆ ಯಾವ ಪೊಸಿಷನ್ ಕೊಟ್ಟರೆ ಚೆನ್ನಾಗಿರುತ್ತೆ? ಸೊ ಅದೇ ಹೇಳ್ಬೋದಾ ನಿಮ್ಮ ಸೆಕ್ಟಲ್ಲಿ ಯಾರ್ಯಾರಿಗೆ ಯಾವ್ಯಾವ ಒಂದು ಅಂದರೆ ಗೃಹ ಮಂತ್ರಿ ಯಾರು ಆಗ್ಬೋದು ಆ ಥರದ್ದು? ಸೊ ಯಾರ್ಯಾರಿಗೆ ಯಾವ್ಯಾವುದನ್ನ ನೀವು ಕೊಡೋಕ್ಕೆ ಇಷ್ಟಪಡ್ತೀರಾ? ನಮ್ಮ ತಂದೆ ಅಫ್ಕೋರ್ಸ್ ಅವರಿಗೆ
ಪ್ರಧಾನಮಂತ್ರಿನೇ ಫಿಕ್ಸು, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಹೋಮ್ ಮಿನಿಸ್ಟರ್ ಅಂತ ಬಂದರೆ ನಮ್ಮ ಅಮ್ಮಂಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಎಪಿಸೋಡಲ್ಲಿ ನಮ್ಮ ತಂದೆ ಹೇಳ್ತಾರೆ ನಮ್ಮ ಅಮ್ಮಂಗೆ, ಅಂದರೆ ಒಂದು ಸೀನ್ ನಡೀತಾ ಇರುತ್ತೆ, ಯಾರೋ ಹೆಂಗಸರು ಬಂದ್ಬಿಟ್ಟು ಕಷ್ಟಗಳು ಹೇಳ್ಕೊಳ್ತಾ ಇರ್ತಾರೆ, ನಮ್ಮಮ್ಮ ಅದಕ್ಕೇನೋ ಸೊಲ್ಯೂಷನ್ ಕೊಡ್ತಾ ಇರ್ತಾರೆ. ನಾನು ಕೇಳ್ತೀನಿ ಏನು ಮಾಡ್ತಾ ಇದ್ದಾರೆ ಅಮ್ಮ ಅಂತ. ಅವಾಗ ಅವ್ರು ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ಕಾಂಪೌಂಡ್ ಆಚೆ ನಾನು ರಾಜಕಾರಣ ಮಾಡಿದರೆ ಕಾಂಪೌಂಡ್ ಒಳಗಡೆ ನಿಮ್ಮಮ್ಮನೇ ನಿಜವಾದ ರಾಜಕಾರಣಿ ಅಂತ. ಸೊ ಗೃಹ ಮಂತ್ರಿನ ನಾನು ನಮ್ಮ ಅಮ್ಮಂಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹೀರೋಯಿನ್ಗೆ ಅಂತ ತೊಗೊಂಡ್ರೆ ಅವರಿಗೆ ಒಂದು ಆಸೆ ಇದೆ, ಏನಂದರೆ ಇಂಗ್ಲೀಷ್ ಮಾತಾಡೋದು ಅಥವಾ ಇಂಗ್ಲೀಷ್ ಮಾತಾಡೋರನ್ನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ಸೊ ಅವ್ರಿಗೆ ಎಜುಕೇಷನ್ ಮಿನಿಸ್ಟ್ರಾಗಿ ಕೊಡ್ತೀನಿ. ಅವ್ರದ್ದು ಅಟ್ಲೀಸ್ಟ್ ಹಿಂಗಾದ್ರೂ ಅವ್ರ ಆಸೆ ಈಡೇರಲಿ ಅಂದ್ಬಿಟ್ಟು. ಇನ್ನು ನಮ್ಮ ಭಾವ ಇದ್ದಾರೆ. ನಮ್ಮ ಭಾವ ಸ್ವಲ್ಪ ಬ್ರೈನಿ, ಅಂದರೆ ತುಂಬ ತಲೆ ಜಾಸ್ತಿ ಯೂಸ್ ಮಾಡ್ತಾರೆ ಅವರು. ಅವ್ರಿಗೆ ಯಾವ ರೋಲ್ ಕೊಟ್ರೂ ಸೆಟ್ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಅವ್ರ ಮನುಷ್ಯ ಆ ಥರನೇ ಇರೋದು. ಆ್ಯಸ್ ಎ ಕ್ಯಾರೆಕ್ಟರ್ ಆಗಿ ಒಂಥರ ನೀರು ಥರ ಇರ್ತಾರೆ, ಎಲ್ಲಿ ಯಾವ್ದು ಕೊಟ್ರೂ ವರ್ಕ್ ಮಾಡಿಬಿಡ್ತಾರೆ ಅವರು. ಇದು ಅದು ಇಲ್ಲ. ಬಟ್ ಫಿನಾನ್ಷಿಯಲ್ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಬೇರೆದು ಕೊಡ್ತೀನಿ. ನಮ್ಮ ಅಣ್ಣ ಇದ್ದಾರೆ, ಅವ್ರಿಗೆ ಫಿನಾನ್ಷಿಯಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಅಣ್ಣಂಗೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಹುಚ್ಚಿರುತ್ತೆ. ಸುಮಾರು ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ, ಫೇಲ್ ಆಗ್ತಿರುತ್ತೆ, ಬಟ್ ಸ್ಟಿಲ್ ಹಠ ಬಿಡೋದಿಲ್ಲ, ಮಾಡ್ತೀನಿ ಏನಾದರೂ ಮಾಡ್ತೀನಿ ಅಂತ ಮಾಡ್ತಾನೆ ಇರ್ತಾರೆ. ಅವರಿಗೆ ಫಿನಾನ್ಷಿಯಲ್ ಮಿನಿಸ್ಟ್ರಾಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಭಾವಂಗೆ ನಾನು ಹೇಳಿದ್ನಲ್ಲ, ಅವ್ರು ಯಾವುದಕ್ಕೆ ಬೇಕಾದ್ರೂ ಸೆಟ್ ಆಗ್ತಾರೆ. ರೈಲ್ವೆ, ಏನಂತಾರೆ, ಸೆಂಟ್ರಲ್ ಗೌರ್ಮೆಂಟ್ ಆದರೂ ರೆಡಿ, ಸ್ಟೇಟ್ ಆದರೂ ರೆಡಿ. ಅವರೇ ಒಂದು ಹೊಸದಾಗಿ ಪಾರ್ಟಿ ಕಟ್ಟಿ ಇದನ್ನು ಮಾಡೋವಂಥ ಕೇಪಬಿಲಿಟಿನೂ ಇದೆ ಅವರಿಗೆ. ಏನು ಬೇಕಾದರೂ ಮಾಡ್ಬೋದು ಅವರು. ಅವ್ರಿಗೆ ಬೆಟರ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಮಿನಿಸ್ಟ್ರಿ ಇರುತ್ತಲ್ಲ, ಅದನ್ನು ಕೊಡ್ಬೋದು ಅವ್ರಿಗೆ. ಅಜ್ಜಿ ಅವರು ಒಂಥರ ನಮ್ಮ ಮನೆಗೆ ಪ್ರೆಸಿಡೆಂಟ್ ಇದ್ದಂಗೆ ಅವರು. ಈಗೇನು ಪ್ರೆಸಿಡೆಂಟ್ ಇರ್ತಾರಲ್ಲ, ಆ ಥರ ಅವರು ಪ್ರೆಸಿಡೆಂಟ್ ಇದ್ದಾಗೆ ಅವರು. ಜೈಗೆ ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟರೆ ಚೆನ್ನಾಗಿರುತ್ತೆ. ತುಂಬ ಒಂಥರ ಫೈರ್ ಆಗಿ ಏನಾದರೂ ಮಾಡಬೇಕು ದೇಶಕ್ಕೆ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಅದಕ್ಕೂ ಸೆಟ್ ಆಗುತ್ತೆ ಡಿಫೆನ್ಸ್. ಪ್ರಾಜೆಕ್ಟ್ ಇವಾಗ ಸ್ಟಾರ್ಟ್ ಆಗಿ 2 ವೀಕ್ಸ್ ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕರ್ನಾಟಕ ಜನತೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಳ್ಳೆ TRP ಬರ್ತಾ ಇದೆ. ಆ್ಯಂಡ್ ಕಾಂಪಿಟೇಷನ್ ಆಗಿ ಏನೇ ಬೇರೆ ಪ್ರೋಗ್ರಾಮ್ಗಳು ನಡೀತಿದ್ರು ಬಿಟ್ಕೊಟ್ಟಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ. ಇಲ್ಲ, ಸೀರಿಯಲ್ ಬೇರೆ ಥರನೇ ಇದೆ, ಒಂದು ಬೇರೆ ಅಂದರೆ ಪೊಲಿಟಿಕಲ್ ಡ್ರಾಮಾ ನೋಡ್ದಲೇ ತುಂಬ ದಿನ ಆಗಿತ್ತು, ಪಾಲಿಟಿಕ್ಸ್ ಕೈಂಡ್ ಆಫ್ ಸ್ಟೋರಿ ನೋಡ್ದಲೇ ತುಂಬ ದಿನ ಆಗಿತ್ತು. ಇದು ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಯಾವುದೂ ತುಂಬ ಲೈಕ್ ಅತ್ತೆ ಸೊಸೆ ಜಗಳ, ಇದು ಅದು ಎಮೋಷ್ನಲ್ಲು, ತುಂಬ ಸೆಂಟಿಮೆಂಟ್ ಆ ಥರ ಇಲ್ಲ. ತುಂಬ ಜಾವಿಯಲಾಗಿ ಹೋಗ್ತಾ ಇದೆ. ಹೀರೋಯಿನ್ ಕ್ಯಾರೆಕ್ಟರ್ ಇರೋದ್ರಿಂದ, ಆ ಕ್ಯಾರೆಕ್ಟರ್ ಆ ಥರ ಇರೋದ್ರಿಂದ ತುಂಬ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಇನ್ನೂ ಪಿಕಪ್ ಆಗುತ್ತೆ. ಆ್ಯಂಡ್ ಹೋಗ್ತಾ ಟ್ರ್ಯಾಕ್ ಇನ್ನೂ ತುಂಬ ಬೇರೆ ಬೇರೆ ಶೇಡ್ಸ್ ತೊಗೊಳ್ತಾ ಹೋಗುತ್ತೆ. ಇವಾಗ ನಂದೇ ಟ್ರ್ಯಾಕ್ ತೊಗೊಂಡ್ರೆ ಇವಾಗ ಏನೋ ಒಂದು ಪೊಲಿಟಿಷಿಯನ್ ಆಗಬೇಕು ಅಂತ ಇರುತ್ತೆ, ಆಲ್ ಆಫ್ ಎ ಸಡನ್ ಆಗೋಕ್ಕಾಗಲ್ಲ ಅಂತ ಬರುತ್ತೆ. ಈ ಥರ ಪ್ರತಿ ಒಂದು 20-30 ಎಪಿಸೋಡ್ಸ್ಗೂ ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಚೇಂಜ್ ಆಗ್ತಾನೆ ಇರುತ್ತೆ. ಕತೆ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಎಲ್ರಿಗೂ ಇಷ್ಟ ಆಗ್ತಾಯಿದೆ. ಸೋಫಾರ್ ನನ್ನ ಸುತ್ತಮುತ್ತ ಇರೋರು, ಬೇರೆ ಬೇರೆ ಸುತ್ತಮುತ್ತ ಇರೋರಿಗೆ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಹೋಪ್ಫುಲಿ ಇದು ಹೀಗೆ ಹೋಗಲಿ, ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.